ನೋಡಿದೆ, ಆ ಪ್ರೆಸ್ ಮೀಟನ್ನು ನೋಡಿದೆ. ಇವ್ರು ಫೋಟೋ ತೋರಿಸ್ತಾ ಇದ್ರು, 7 ಸ್ಟಾರು 8 ಸ್ಟಾರು ಅಂಥವ್ರ ಫೋಟೋಗಳನ್ನು ತೋರಿಸಿದ್ರು. ಆಮೇಲೆ ಒಂದು ಮಾತನ್ನು ಹೇಳಿದರು ಅವರು, ಯಾವುದೋ ಸಂದರ್ಭದಲ್ಲಿ ಯಾರೋ ಒಬ್ರು ಬಂದು ನಮ್ಮ ಹತ್ರ ನಿಂತ್ಕೊಂಡು ಫೋಟೋ ತಗೊಳ್ತಾರೆ, ಅದನ್ನ ಇವರು ಸಂಪರ್ಕಕ್ಕಿದ್ದಾರೆ ಅನ್ನುವಂಥದ್ದನ್ನು ಹೇಳುವುದು ತಪ್ಪು ಅಂತ ಹೇಳಿದರು. ನಾನು ಸಚಿವರಿಗೆ ಹೇಳ್ತೀನಿ, ಬಹಳ ದಿನ ಆದಮೇಲೆ ಇದು ನಿಮಗೆ ನೆನಪಿಗೆ ಬಂತು ಅಂತ ಅನಿಸ್ತದೆ. ಬೇರೆಯವರು ನೀವು ಫೋಟೋ ತೋರಿಸ್ಬೇಕಾದ್ರೆ ಸ್ವಾಭಾವಿಕವಾಗಿ ಯಾರೋ ಬಂದು ನಿಂತು ತಕೊಂಡು ಹೋಗಿರ್ಬೇಕು ಅಂತ ಅವಾಗ ಯಾಕೆ ನಿಮಗೆ ತಿಳಿಲಿಲ್ಲ? ನಿಮ್ಮ ಬುಡಕ್ಕೆ ನೀರು ಬಂದಾಗ ನೀವು ಹೇಳ್ತೀರಿ ಯಾರೋ ಬಂದ್ರು ನಿಂತ್ಕೊಂಡ್ರು ತಕೊಂಡು ಹೋದ್ರು ಅಂತ ಹೇಳ್ತೀರಿ. ಈ ಫೋಟೋ ತೋರಿಸುವಂತ ಸಂಸ್ಕೃತಿ ಕಲಬುರ್ಗಿಯಲ್ಲಿ ಮೊಟ್ಟ ಮೊದಲನೇದಾಗಿ ಜಾರಿ ತಂದವರು ಯಾರು? ಇವರೇ ಅಲ್ಲ. ಆಂದೋಲ ಸ್ವಾಮಿಗಳ ಜೊತೆ ಮಣಿಕಂಠಿದ್ದಾರೆ, ದಿವ್ಯ ಆಗರ್ಗಿ ಇದ್ದಾರೆ. ಹೌದ್ರಿ, ಯಾವುದೋ ಒಂದು ಸಂದರ್ಭದಲ್ಲಿ ಬಂದಿರ್ತಾರೆ, ನಿಂತ್ಕೊಂಡಿರ್ತೀವಿ, ತಕೊಂಡಿರ್ತೀವಿ. ಅದು ನಿಮಗ ಅನ್ವಯ ಆಗುತ್ತೆ, ನಮಗ ಅನ್ಯಾಯ ಆಗೋದಿಲ್ವಾ? ರೌಡಿಗಳು ಅನ್ನುವಂಥವ್ರು ಎಲ್ಲ ಪಕ್ಷದಲ್ಲಿದ್ದಾರೆ. ಈ ರೌಡಿಗಳನ್ನ ಪೋಷಿಸುವವರೇ ಇಂಥವ್ರೆ, ಇಂತಹ ಪಾಲಿಟಿಕ್ಸ್ ಮಾಡುವಂಥವ್ರೆ. ಕೈ ಮುಗಿಯೋದಲ್ಲ. ಇವು ಬಿಜೆಪಿಯವ್ರು ಯಾರೋ ರೌಡಿ ಕೈ ಮುಗಿದಿರ್ಬೇಕು. ಒಬ್ಬ ರೌಡಿಗೆ ಇವರೇ ಸ್ವೀಟ್ ತಿನ್ಸಿದಾರಲ್ಲ, ಆ ಫೋಟೋ ನಮ್ಮ ಕಡೆ ಇದಾವೆ. ಸ್ವೀಟ್ ತಿನ್ನಿಸಿದಾರಲ್ಲ ಅಂದ್ರೆ ಬೆಳಿ ಇನ್ನೂ ಚೆನ್ನಾಗಿ ಅಂತ. ರೌಡಿಗಳನ್ನ ಪೋಷಿಸುವಂಥವ್ರು ಇವರೇ ಇರೋದರಿಂದ ರೌಡಿಗಳ ಪಕ್ಕಕ್ಕೆ ನಿಂತ್ಕೊಂಡು ಫೋಟೋ ತೆಗೆಯುವಂತ ಚಾಳಿ ಇವತ್ತು ರಾಜಕಾರಣಿಗಳಿದೆ. ಅದನ್ನು ನಿರ್ಮೂಲನೆ ಮಾಡಬೇಕಾದ್ರೆ ಎಲ್ಲ ಪಕ್ಷದ ಮುಖಂಡರು ನಿರ್ಣಯ ಮಾಡಬೇಕು. ಸಮಾಜ ಘಾತುಕಗಳನ್ನ ದೂರ ಇಟ್ಟು ನಾವು ರಾಜಕೀಯ ಮಾಡ್ತೀವಿ ಅನ್ನುವಂಥ ಸಂಕಲ್ಪ ಮಾಡಿದರೆ ಮಾತ್ರ ಇವತ್ತು ರೌಡಿ ಮುಕ್ತ ಪ್ರದೇಶ ಆಗ್ಲಿಕ್ಕೆ ಸಾಧ್ಯ ಇದೆ ಅನ್ನುವಂಥದ್ದನ್ನ ನಾನು ಹೇಳ್ತಾ ಇದ್ದೇನೆ. ಯಾವುದೇ ಶುಭ ಕಾರ್ಯದಲ್ಲಿ ನಿಮ್ಮನ್ನು ಕರೆಯೋದಿಲ್ಲ, ಈ ಆಂದೋಲನಶ್ರೀ ಬರೇ ಬೆಂಕಿ ಹಚ್ಚುವ ಕೆಲಸ ಮಾತ್ರ ಕರೀತಾರೆ ಅಂತ ಹೇಳ್ತಾರೆ. ಇದ್ರ ಬಗ್ಗೆ ಏನು? ಬೆಂಕಿ ಹಚ್ಚುವಂತಹ ಕೆಲಸನೂ ಒಳ್ಳೆ ಕೆಲಸನೇ. ಕहाँ कहाँ कचड़ा रहता है वहाँ वहाँ आग लगाने के लिए हमको बुलाता है. ಕೆಟ್ಟ ಕಸವನ್ನು ಸುಡುವುದಕ್ಕಾಗಿ ನನಗೆ ಕರೀತಾರೆ, ನಾನು ಹೋಗ್ತೇನೆ. ಶುಭ ಕಾರ್ಯಗಳಿಗೆ ಕರೀತಾರೋ ಬಿಡ್ತಾರೋ ಅನ್ನುವಂಥದ್ದನ್ನು ಪರೀಕ್ಷೆ ಮಾಡಬೇಕಾದ್ರೆ ನಮ್ಮ ಮಠಕ್ಕೆ ಬಂದು ನಮ್ಮ ಜೊತೆ ಸೇವಾ ಮರಿಯಾಗಿದ್ರೆ ಗೊತ್ತಾಗುತ್ತೆ. ನಾನು ಶುಭ ಕಾರ್ಯ ಕರೀತಾರೋ ಅಥವಾ ಅಶುಭ ಕಾರ್ಯ ಕರೀತಾರೋ ಗೊತ್ತಾಗುತ್ತೆ ನನಗೆ ಅವರಿಗೆ.